ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಜಗತ್ತಿನಲ್ಲಿ ತಾಯಿ ಪ್ರೀತಿಗಿಂತ ಮಿಗಿಲಾದುದು ಯಾವುದೂ ಇಲ್ಲ ಅನ್ನೋ ಮಾತಿಗೆ ಈ ದೃಶ್ಯವೇ ಸಾಕ್ಷಿ. ಉಸಿರು ನಿಲ್ಲುವ ಕೊನೆಯ ಕ್ಷಣದಲ್ಲೂ ತನ್ನ ಮಗುವನ್ನ ಎದೆಗೆ ಅಪ್ಪಿಕೊಂಡು ಕಾಪಾಡೋದಕ್ಕೆ ಹೋರಾಡಿದ ಆ ತಾಯಿಯ ಮಮಕಾರ ಕಂಡ್ರೆ ಕಲ್ಲೆದೆ ಕೂಡ ಕರಗುತ್ತೆ. ಆದ್ರೆ ಇಲ್ಲಿ ಪ್ರಶ್ನೆ ಇರೋದು ಆ ಪವಿತ್ರ ಪ್ರೀತಿಯ ಬಗ್ಗೆ ಅಲ್ಲ, ಈ ಪ್ರೀತಿಯನ್ನ ಜಲಸಮಾಧಿ ಮಾಡಿದ ವ್ಯವಸ್ಥೆಯ ಬಗ್ಗೆ. ಈ ಸಾವಿಗೆ ಹೊಣೆ ನಿಸರ್ಗದ ವಿಕೋಪವೋ ಅಥವಾ ಸರ್ಕಾರದ ಘೋರ ನಿರ್ಲಕ್ಷ್ಯವೋ? ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಬಾರ್ಗಿ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಸಂಭವಿಸಿದ ಆ ದೋಣಿ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಪ್ರವಾಸಿಗರಿಂದ ತುಂಬಿದ್ದ ಆ ಕ್ರೂಸ್ ಹಡಗು ಕ್ಷಣಾರ್ಧದಲ್ಲಿ ಜಲಸಮಾಧಿಯಾಯಿತು. ಸುಂದರ ಪ್ರವಾಸಕ್ಕೆ ಅಂತ ಬಂದವರು ಇಂದು ಸ್ಮಶಾನದ ದಾರಿಯಲ್ಲಿದ್ದಾರೆ. ಈ ದುರಂತದಲ್ಲಿ ಇಲ್ಲಿವರೆಗೂ ಕೂಡ 9 ಜನರು ಮೃತಪಟ್ಟಿದ್ದು, ಹಲವರು ನಾಪತ್ತೆಯಾಗಿದ್ದಾರೆ. ರಕ್ಷಣಾ ತಂಡ ನೀರಿನ ಆಳದಲ್ಲಿ ಮೃತದೇಹಗಳನ್ನ ಹುಡುಕ್ತಿದ್ದಾಗ ಕಂಡ ಆ ದೃಶ್ಯ ಇಡೀ ಮಾನವ ಕುಲವನ್ನೇ ಕಣ್ಣೀರು ಹಾಕುವಂತೆ ಮಾಡಿದೆ. ಆ ತಾಯಿ ತನ್ನ 4 ವರ್ಷದ ಪುಟ್ಟ ಕಂದನನ್ನ ಎದೆಗೆ ಬಿಗಿದಪ್ಪಿಕೊಂಡೇ ಪ್ರಾಣ ಬಿಟ್ಟಿದ್ಲು. ಸಾಯುವ ಕೊನೆಯ ಉಸಿರಿನವರೆಗೂ ತನ್ನ ಮಗುವಿಗೆ ಅಪ್ಪುಗೆಯ ಆಸರೆ ನೀಡಿದ ಆಕೆಯ ಹೋರಾಟ ಪ್ರೀತಿಯ ಪರಮೋಚ್ಚ ರೂಪವಾಗಿತ್ತು. ಈ ಕರುಣಾಜನಕ ದೃಶ್ಯ ಎದೆ ನಡುಗುವಂತಿದೆ. ವೈರಲ್ ಆಗಿರುವ ವಿಡಿಯೋಗಳನ್ನ ಗಮನಿಸಿದ್ರೆ ಅಲ್ಲಿನ ಭೀಕರತೆ ಅರ್ಥ ಆಗ್ತದೆ. ಪ್ರವಾಸಿಗರು ದೋಣಿಯೊಳಗೆ ಸಂಭ್ರಮದಿಂದ ಕುಳಿತಿದ್ರು. ಆದ್ರೆ ಹವಾಮಾನ ಹದಗೆಟ್ಟು ಇದ್ದಕ್ಕಿದ್ದಂತೆ ನೀರು ಒಳನುಗ್ಗಿದೆ. ಬಿರುಗಾಳಿಯ ಅಬ್ಬರಕ್ಕೆ ಸಿಲುಕಿ ದೋಣಿ ವಾಲ್ತಾ ಇದ್ದಂತೆ ಅಲ್ಲಿನ ನಗು, ಸಂಭ್ರಮ ಎಲ್ಲ ಕೂಡ ಕ್ಷಣಾರ್ಧದಲ್ಲೇ ಸಾವಿನ ಚೀರಾಟವಾಗಿ ಬದಲಾಯಿತು. ದುರಂತದ ಭೀಕರತೆಯನ್ನ ವಿವರಿಸಿದಂತಹ ಬಾಲಕಿಯೊಬ್ಳ ಮಾತುಗಳು ಕಲ್ಲು ಮನಸ್ಸನ್ನು ಕೂಡ ಕರಗಿಸುವಂತದ್ದು. ನಾವೆಲ್ಲರೂ ಕೂಡ ದೋಣಿಯಲ್ಲಿ ನಗ್ತಾ ಕುಳಿತಿದ್ದೆವು. ಅಷ್ಟರಲ್ಲಿ ದಿಢೀರನೆ ನೀರು ಒಳಗೆ ಬಂತು. ನಾನು ಅಪ್ಪನ ಕೈ ಹಿಡ್ಕೊಂಡೆ. ನನ್ನ ಕಣ್ಣೆದುರೇ ಅಜ್ಜಿ ಮುಳುಗ್ತಾ ಇದ್ರು. ಅಮ್ಮ ಮತ್ತು ತಮ್ಮ ನೀರಿನಲ್ಲಿ ನಾಪತ್ತೆಯಾದ್ರು ಅಂತ ಆಕೆ ಕಣ್ಣೀರಿಟ್ಟಿದ್ದಾಳೆ. ಇಲ್ಲಿರುವುದು ಕೇವಲ ನಿಸರ್ಗದ ಆಟ ಮಾತ್ರ ಅಲ್ಲ, ಇದು ವ್ಯವಸ್ಥಿತ ಕೊಲೆ. ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರದ ಅಧೀನದಲ್ಲಿರುವ ಪ್ರವಾಸೋದ್ಯಮ ಇಲಾಖೆಯ ನಿರ್ವಹಣೆಯಲ್ಲಿದ್ದ ಈ ಕ್ರೂಸ್ನಲ್ಲಿ ಕನಿಷ್ಠ ಸುರಕ್ಷತಾ ಕ್ರಮಗಳೂ ಇರಲಿಲ್ವೇ? ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ರೂ ಕೂಡ ದೋಣಿ ಸಂಚಾರಕ್ಕೆ ಅನುಮತಿ ನೀಡಿದ್ದು ಯಾವ ಆಧಾರದ ಮೇಲೆ? ಜನರ ಪ್ರಾಣಕ್ಕಿಂತ ನಿಮಗೆ ಪ್ರವಾಸೋದ್ಯಮದ ಆದಾಯವೇ ಹೆಚ್ಚಾಯ್ತಾ? ದುರಂತ ಸಂಭವಿಸಿದಾಗ ಲೈಫ್ ಜಾಕೆಟ್ಗಳು ಕಟ್ಟುಗಳಲ್ಲೇ ಇವೆಯೇ ಹೊರತು ಪ್ರಯಾಣಿಕರ ಮೈ ಮೇಲೆ ಇರಲಿಲ್ಲ. ಸೀಲ್ ಮಾಡಲಾಗಿದ್ದ ಜಾಕೆಟ್ಗಳನ್ನ ಬಿಚ್ಚೋದಕ್ಕೆ ಪ್ರಯಾಣಿಕರು ಮತ್ತು ಸಿಬ್ಬಂದಿಗಳು ಹರಸಾಹಸವನ್ನ ಪಟ್ಟಿದ್ದಾರೆ. ತುರ್ತು ಪರಿಸ್ಥಿತಿಯಲ್ಲಿ ಕೆಲಸಕ್ಕೆ ಬಾರದಂತಹ ಸುರಕ್ಷತಾ ವ್ಯವಸ್ಥೆಗಳು ಇದ್ರೇನು ಇಲ್ದಿದ್ರೇನು? ಹವಾಮಾನ ಹದಗೆಟ್ಟಿದ್ದಂತೆಯೇ ದೋಣಿಯನ್ನ ದಡಕ್ಕೆ ತರುವ ಬದಲು ನಿರ್ಲಕ್ಷ್ಯ ವಹಿಸಿದ ಸಿಬ್ಬಂದಿಯೇ ಈ ಸಾವಿಗೆ ನೇರ ಹೊಣೆ. ವ್ಯವಸ್ಥೆಯ ಈ ವೈಫಲ್ಯದ ಕುರಿತು ನಾವು 3 ಪ್ರಶ್ನೆಗಳನ್ನ ಕೇಳಲೇಬೇಕಿದೆ. ಬಿರುಗಾಳಿಯ ಮುನ್ಸೂಚನೆ ಮತ್ತು ಹಳದಿ ಅಲರ್ಟ್ ಇದ್ರೂ ಕೂಡ ದೋಣಿ ಸಂಚಾರವನ್ನ ಸ್ಥಗಿತಗೊಳಿಸದೇ ಇದ್ದದಕ್ಕೆ ಹೊಣೆ ಯಾರು? ಪ್ರವಾಸೋದ್ಯಮದ ಇಲಾಖೆಯಡಿ ನಡೆಯುವ ಹಡಗಿನಲ್ಲಿ ಲೈಫ್ ಜಾಕೆಟ್ಗಳು ಲಭ್ಯವಿದ್ರೂ ಅವುಗಳನ್ನ ಧರಿಸುವುದನ್ನ ಕಡ್ಡಾಯಗೊಳಿಸದ ನಿರ್ಲಕ್ಷ್ಯವೇನು? 2019ರ ಬಿಹಾರ ದುರಂತದಿಂದ ನಾವು ಕಲಿತದ್ದಾದ್ರೂ ಏನು? ಪ್ರತಿ ಬಾರಿ ಸಾವು ಸಂಭವಿಸಿದ ಮೇಲಷ್ಟೇ ತನಿಖೆ ಮಾಡುವ ಈ ನಾಟಕ ಇನ್ನೆಷ್ಟು ದಿನ ನಡೆಯುತ್ತೆ ಅಂತ. ಹೌದು, ಈ ಘಟನೆಯು 2019ರಲ್ಲಿ ಬಿಹಾರದಲ್ಲಿ ಸಂಭವಿಸಿದ ದೋಣಿ ದುರಂತವನ್ನ ನೆನಪಿಸುತ್ತದೆ. ಅಂದು ಕೂಡ ಇದೇ ರೀತಿ ಹವಾಮಾನ ವೈಪರೀತ್ಯ ಮತ್ತು ಸುರಕ್ಷತಾ ಲೋಪಗಳಿಂದ ಅನೇಕ ಜೀವಗಳು ಬಲಿಯಾಗಿದ್ದವು. ಆದ್ರೆ ಅಧಿಕಾರದಲ್ಲಿರುವ ಸರ್ಕಾರಗಳು ಮತ್ತು ಅಧಿಕಾರಿಗಳು ಈ ಕಹಿ ನೆನಪುಗಳಿಂದ ಏನನ್ನೂ ಕಲ್ತಿಲ್ಲ ಅನ್ನೋದಕ್ಕೆ ಜಬಲ್ಪುರ ದುರಂತವೇ ಸಾಕ್ಷಿ. ದೆಹಲಿಯಿಂದ ಪ್ರವಾಸಕ್ಕೆಂದು ಬಂದಿದ್ದ ಆ ಕುಟುಂಬದ ಕತೆ ಕೇಳಿದ್ರೆ ಎದೆ ಒಡೆಯುತ್ತೆ. ತಂದೆ ಮತ್ತು ಮಗಳು ಬದುಕಿ ಬಂದಿದ್ದಾರೆ. ಆದ್ರೆ ಕಣ್ಣೆದುರೇ ಮಗ ಮತ್ತು ಪತ್ನಿ ಜಲಸಮಾಧಿಯಾಗಿದ್ದನ್ನ ಕಂಡು ಆ ಪುಟ್ಟ ಬಾಲಕಿ ಹಾಕ್ತಿರುವ ಆಕ್ರಂದನಕ್ಕೆ ಯಾವ ಸರ್ಕಾರವೂ ಪರಿಹಾರ ನೀಡೋದಕ್ಕೆ ಸಾಧ್ಯ ಇಲ್ಲ. ಕ್ಷಣಾರ್ಧದಲ್ಲಿ ಸುಂದರ ಸಂಸಾರವೊಂದು ಈ ರೀತಿ ಛಿದ್ರವಾಗಲು ಅಧಿಕಾರಿಗಳ ಬೇಜವಾಬ್ದಾರಿಯೇ ಕಾರಣ. ಅಧಿಕಾರಿಗಳೇ, ಪ್ರವಾಸೋದ್ಯಮ ಬೆಳೆಸುವ ಭರದಲ್ಲಿ ಜನರ ಜೀವದ ಜೊತೆ ಚೆಲ್ಲಾಟ ಆಡಬೇಡಿ. ನಿಮ್ಮ ನಿರ್ಲಕ್ಷ್ಯದಿಂದ ಇವತ್ತು 9 ಜೀವಗಳು ಬಲಿಯಾಗಿದೆ. ಒಬ್ಬ ತಾಯಿ ಮತ್ತು ಮಗು ನಿರ್ಜೀವ ದೇಹಗಳಾಗಿ ದಡ ಸೇರಿವೆ.
ಜಗತ್ತಿನ ಎಲ್ಲಾ ಸುರಕ್ಷತಾ ಕ್ರಮಗಳೂ ಕೈಗೊಟ್ಟಾಗ ಆ ತಾಯಿಯ ಅಪ್ಪುಗೆಯೊಂದೇ ಮಗುವಿಗೆ ಅಂತಿಮ ಆಶ್ರಯವಾಯಿತು. ಅಧಿಕಾರಿಗಳೇ, ಪ್ರವಾಸೋದ್ಯಮ ಬೆಳೆಸುವ ಭರದಲ್ಲಿ ಜನರ ಜೀವದ ಜೊತೆ ಚೆಲ್ಲಾಟ ಆಡಬೇಡಿ. ನಿಮ್ಮ ನಿರ್ಲಕ್ಷ್ಯದಿಂದ ಇವತ್ತು 9 ಜೀವಗಳು ಅಲ್ಲಿ ಬಲಿಯಾಗಿವೆ. ಒಬ್ಬ ತಾಯಿ ಮತ್ತು ಮಗು ನಿರ್ಜೀವ ದೇಹಗಳಾಗಿ ದಡ ಸೇರಿವೆ. ಜಗತ್ತಿನ ಎಲ್ಲಾ ಸುರಕ್ಷತಾ ಕ್ರಮಗಳು ಕೈಕೊಟ್ಟಾಗ ಆ ತಾಯಿಯ ಅಪ್ಪುಗೆಯೊಂದೇ ಮಗುವಿಗೆ ಅಂತಿಮ ಆಶ್ರಯವಾಯಿತು. ವ್ಯವಸ್ಥೆ ಸರಿ ಹೋಗುವವರೆಗೆ ನಮ್ಮ ಪ್ರಾಣಕ್ಕೆ ನಾವೇ ಹೊಣೆ ಎಂಬ ದುಸ್ಥಿತಿ ಬಂದಿರೋದು ಅತ್ಯಂತ ಶೋಚನೀಯ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.